ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಇವತ್ತು ಅವರು ಹುಟ್ಟುಹಬ್ಬದ ದಿನ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಅಭಿನಂದನೆ ಪೂರ್ವಕವಾಗಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸೋಕ್ಕೋಸ್ಕರನೇ ಕರೆದಂತಕ್ಕಂಥ ವಿಷಯ ಅದು. ಈ 75 ಹುಟ್ಟುಹಬ್ಬ ಅಂದ್ಕೊಂಡಿದ್ದೀನಿ. ಹೌದೌದು, ಖಂಡಿತ ಹೌದು. 2013 ಮತ್ತು 14ನೇ ಸಾಲಿನಲ್ಲಿ KPCC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲೇ ಒಂದು ಕಡೆ ಮುಖ್ಯಮಂತ್ರಿ ಆಗುವಂಥದ್ದು ತಪ್ಪಿಸುವಂಥದ್ದು ಎಲ್ಲ ಕಾಣದ ಕೈಗಳು ಅಂದಿನ 2013-14ನಲ್ಲಿ ಮಾಡಿಬಿಟ್ರ. ಅದಕ್ಕಿದಕ್ಕೂ ಸಂಬಂಧ ಇಲ್ಲ, ಹುಟ್ಟಿ ಹಬ್ಬದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಒಂದೇ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅವರು ಅಧ್ಯಕ್ಷರ ಗಾದಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ 112ಕ್ಕೂ ಹೆಚ್ಚು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಪಾಪ ಅವರು ದುರ್ದೈವ ಸಂಗತಿ ಏನೋ, ಅವರು ಮುಖ್ಯಮಂತ್ರಿ ಆಗಬೇಕಾಯಿತು. ಅವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಖಂಡಿತ. ಈಗ ಏನು 2012 ಮತ್ತು 13ನೇ ಸಾಲಿನಲ್ಲಿ ಪರಮೇಶ್ವರ್ ಜಿ ಸಾಹೇಬ್ರವರು ಅವರು KPCC ಕರ್ನಾಟಕದಂತ ಸಂಘಟನೆ ಮಾಡಿ 112ಕ್ಕೂ ಹೆಚ್ಚು ಸೀಟ್ಗಳನ್ನು ಗಳಿಸಿ ಫಸ್ಟ್ ಆಫ್ ಆಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಖಂಡಿತ ಅದು ಅವತ್ತು ನಮಗೆ ಕೈ ತಪ್ಪಿ ಹೋಗಿದ್ದರಿಂದ ಸಿದ್ದರಾಮಯ್ಯ ಸಾಹೇಬರಿಗೆ ಇದಾಯಿತು, ಚಾನ್ಸಸ್ ಆಯಿತು. ತದನಂತರದಲ್ಲಿ ಅವರು ಸಂಘಟನೆ ಮಾಡಿ ಪಕ್ಷಗಳನ್ನು ಕಟ್ಟಿ ಮುಂದುವರೆದುಕೊಂಡು ಬಂದು ಇದುವರೆಗೂ ಸಹ ಇದು ಮಾಡಿದ್ರು. ಈ ಸರಿನೂ ಆಗಬೇಕಾಗಿತ್ತಂಥ ವಿಷಯ ಅದಾರು. ಯಾಕೆಂದರೆ ಅವರು ಪಕ್ಷಕ್ಕಾಗಿ ದುಡಿದು ಇಲ್ಲಿವರೆಗೂ ಸಹ ಇದು ಮಾಡ್ಕೊಂಡು ಬಂದಿರೋರು. ಫಸ್ಟ್ ಅವ್ರಿಗೆ ಕೊಡಬೇಕಾಗಿತ್ತು CM ಸ್ಥಾನ, ಈಗಲೂ ಸಹ ಕೈ ತಪ್ಪೋಗಿದೆ. ಅದು ನಮ್ಮ ದುರಂತ. ಹಾಗೆಯೇ ಮತ್ತೆ ಈಗ ಅವರು DCM ಆಗಿದ್ದಾರೆ. ಅವರಿಗೆ ನಮಗೆ ನಮ್ಮ ಸಮಾಜದ ವತಿಯಿಂದ ಏನು ಛಲವಾದಿ ಮಹಾಸಭಾ ಇದೆ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಜನತೆ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತದನಂತರದಲ್ಲಿ ಏನು ಈಗ ತಾನೇ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಬಸವಂತಪ್ಪರಾಗಿರ್ಬೋದು, SS ಮಲ್ಲಿಕಾರ್ಜುನರಾಗಿರ್ಬೋದು, MP ನಾರಾಯಣಸ್ವಾಮಿ ಆಗಿರ್ಬೋದು, ಇವರಿಗೂ ಕೂಡ ಆಯ್ಕೆ ಮಾಡಿದ್ದಾರೆ. ಅವರಿಗೂ ಸಹ ನಾವು ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಚಾರದಲ್ಲಿ ನಾವು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸಮಾಜದ ಒತ್ತಾಯ ಏನಂದರೆ, ಈಗ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ಕ್ಷೇತ್ರದ DG ಶಾಂತನಗೌಡರು ಏನಿದ್ದಾರೆ, ಅವರು ಸಜ್ಜನಿಕೆ ರಾಜಕಾರಣಿಗಳು, ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ರಾಜಕಾರಣ ಮಾಡ್ಕೊಂಡು ಬಂದಿರೋಂಥ ಜನಸಾಮಾನ್ಯರಿಗೆಲ್ಲ ಸ್ಪಂದಿಸಿ ಅವರು ಜನಮೆಚ್ಚಿನ ಶಾಸಕರಾಗಿದ್ದಾರೆ. ಅವರ ಅಣ್ಣರ ಕಾಲದಿಂದಲೂ ಕೂಡ ಅವರು ರಾಜಕೀಯ ಮಾಡ್ಕೊಂಬಂದರು. ಇದುವರೆಗೂ ಹೆಚ್ಚು ಕಡಿಮೆ 3 ಬಾರಿ ಅವರ ಸದನದಲ್ಲಿ ಆಯ್ಕೆ ಆಗಿದ್ದಾರೆ. ಜನಗಳ ಪ್ರತಿನಿಧಿಗಳಾಗಿ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಜನಸ್ಪಂದಿಯಾಗಿ ಸ್ಪರ್ಶಿಸಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ಕಾಣದ ಕೈಗಳು ಅವರನ್ನು ತಪ್ಪಿಸಿದವನ್ನಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಅವರಿಗೆ ಈಗ ಏನು ತಪ್ಪೋಗಿದೆ, ಮಾನ್ಯ DG ಶಾಂತನಗೌಡರಿಗೆ ಈಗೇನು ಹಾಲಿ CM ಇದ್ದಾರೆ DK ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿಯನ್ನಾಗಿ, ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಕೋಬೇಕೆಂದು ನಮ್ಮ ಸಮಾಜದ ವತಿಯಿಂದ ಮತ್ತು ನ್ಯಾಮತಿ ಮತ್ತು ಹೊನ್ನಾಳಿ ದಾವಣಗೆರೆ ಜಿಲ್ಲೆ ಪರವಾಗಿ ನಾವು ಈ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ.